ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ಈಗ ತೆರೆ ಮೇಲೆ ಒಂದು ಹಾಡು ಮತ್ತು ಟ್ರೈಲರ್ ಅನ್ನು ನೋಡ್ಕೊಂಬರೋಣ. ಸೊ ನೋಡಿದ ಮೇಲೆ ತಂಡ ನಿಮ್ಮೆಲ್ಲರ ಜೊತೆಲೂ ಕೂತ್ಕೊಂಡು ಮಾತಾಡುತ್ತೆ. ಹಾಗಲ್ಲದೆ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಾಕಳವರು ಬಂದಿದ್ದಾರೆ. ಅವರು OCC ಅಧ್ಯಕ್ಷರು. ಕಳೆದ ಪತ್ರಿಕಾಗೋಷ್ಠಿಯಲ್ಲೂ ಬಂದಿದ್ದರು, ಶುಭ ಹಾರೈಸಿದರು. ತಂಡಕ್ಕೆ ಮೊದಲಿಂದಲೂ ಅವರು ಬೆಂತಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೆ ನನ್ನ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್ ಕೂತ್ಕೊಳ್ಳಿ ಪರಲ್ಲ, ಕೂತ್ಕೊಳ್ಳಿ. ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಸುನೀಲ್ MS ಅವರು ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರವಿ K ಪೂಜಾರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ತಂಡ ಈಗ ನಿಮ್ಮೊಂದಿಗೆ ಮಾತಾಡೋಕ್ಕೆ ಸಿದ್ಧ ಇದೆ. ಆದರೂ ಕೂಡ ಮೊದಲು ತೆರೆ ಮೇಲೆ ಅವರ ಸಾಹಸವನ್ನು ನೋಡ್ಕೊಂಬರೋಣ, ನಂತರ ಮಾತಾಡೋಣ. ತೆರೆ ಮೇಲೆ ಈಗ ಕರಾಸ್ತ್ರ. ಕೂತ್ಕೊಂಡೆ ಕರಾಸ್ತ್ರದ ನಿರ್ಮಾಪಕರಲ್ಲಿ ವಿನಂತಿ, ಈ ದಿವಸ ತಾವು ಕರಾಸ್ತ್ರವನ್ನು ಈ ಮಟ್ಟಕ್ಕೆ ತಗೊಂಡು ಬಂದು ನಮಗೆ ಪ್ರದರ್ಶನಕ್ಕೋಸ್ಕರ ಇಲ್ಲಿಟ್ಟಿದ್ದೀರಾ. ನಿಮಗೆ ಶುಭ ಕೋರಲಿ. ಅದರಲ್ಲೂ ನಮ್ಮ ಸಮಾಜದ ರವಿ ಪೂಜಾರ್ ಅವರು ನನಗೆ ನಿಮ್ಮ ಬಗ್ಗೆ ಪರಿಚಯ, ನನಗೆ ರವಿ ಪೂಜಾರ್ ಒಬ್ಬರೇ ಇರೋದು. ಆದರೂ ತಾವೆಲ್ಲರೂ ಇವತ್ತು ನನಗೆ ಅದ್ಧೂರಿಯಾದ ಒಂದು ಆಹ್ವಾನವನ್ನು ಕೊಟ್ಟು ಇಲ್ಲಿಗೆ ಬಂದಿದ್ದೀರಾ. ನಿಮ್ಮ ಈ ಚಿತ್ರ ಯಶಸ್ವಿ ಆಗಲಿ, 100 ದಿನಗಳ ಪ್ರದರ್ಶನ ಆಗಲಿ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕರಾಸ್ತ್ರ ಅನ್ನೋ ಈ ಚಲನಚಿತ್ರ ಇದೆ, ಇದ್ರ ಹಿಂದೆ ಬಹಳಷ್ಟು ಒಂದು ಶ್ರಮ ಇದೆ. ಎಲ್ಲ ರಿಯಲ್ ಆಗಿ ಇಲ್ಲಿ ಕರಾಟೆ ಪಟುಗಳಿದ್ದಾರೆ ಮತ್ತು 3 ಶೇಡಿನ ಒಂದು ಕಾಂಬಿನೇಷನ್ ಇರೋ ಚಿತ್ರ ಇದು. ಹಳೆ ಕಾಲದ್ದು ಮತ್ತು ಈಗ ಇರ್ತಕ್ಕಂಥ ಪ್ರೆಸೆಂಟು, ಅದರ ಜೊತೆಗೆ ನಮ್ಮ ಧಾರ್ಮಿಕ ಭಾವನೆಗಳು. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ತಮ್ಮ ಸ್ವರಕ್ಷಣೆ ಹೆಣ್ಣು ಮಕ್ಕಳಿಗೆ ಎಷ್ಟು ಮುಖ್ಯ ಮತ್ತು ಸೆಲ್ಫ್ ಡಿಫೆನ್ಸ್ ಏನಂತಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಹೆಣ್ಮಕ್ಳು ಈಗ ಕಂಪಲ್ಸರಿ ಅಂದರೆ ಬಹಳ ಮುಖ್ಯವಾಗಿ ಇಂತಹ ಒಂದು ಕರಾಟೆಯನ್ನು ನಾವು ಕಲಿಬೇಕು ನಮ್ಮ ಆತ್ಮರಕ್ಷಣೆಗೋಸ್ಕರ. ಇದು ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಚಲನಚಿತ್ರ. ಈ ಚಲನಚಿತ್ರ ಮಾಡಬೇಕಾದ್ರೆ ಅನೇಕ ಕೊರೋನಾ ಟೈಮಲ್ಲಿ ಈ ಚಲನಚಿತ್ರ ಸ್ಟಾರ್ಟ್ ಮಾಡಿದ್ರು ನಮ್ಮ ಸಹೋದರ. ಹೀಗಾಗಿ ಬಹಳಷ್ಟು ಸಂಕಷ್ಟಗಳ ನಡುವೆ ಈ ಒಂದು ಚಲನಚಿತ್ರವನ್ನು ತಯಾರು ಮಾಡಿದ್ದಾರೆ. ಈ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಈ ಚಲನಚಿತ್ರ ಯಶಸ್ವಿಯಾಗಿ 100 ದಿನಗಳಕ್ಕಿಂತ ಹೆಚ್ಚು ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ನನ್ನನ್ನು ಇಲ್ಲಿ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮನಗಳು. ಆ್ಯಕ್ಚುಲಿ ನಾನು ಫಸ್ಟ್ ಇಲ್ಲಿ ಬೆಂಗಳೂರಿಗೆ ಬಂದಾಗ ನಾನು ನಟ ಆಗ್ಬೇಕಂತ ಬಂದಿದ್ದೆ. ಆ್ಯಕ್ಚುಲಿ ಸಿನಿಮಾ ನಾನು ಡೈರೆಕ್ಟರ್ ಆಗಬೇಕು, ಡೈರೆಕ್ಷನ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಇರಲಿಲ್ಲ. ನಾನು ನಟ ಆಗಬೇಕಂತ ಬಂದನು 2006ರಿಂದನೂ ನಾನು ತುಂಬ ಪ್ರಯತ್ನ ಪಟ್ಟೆ. ಮೊದಲನೇ ಸಿನಿಮಾದಲ್ಲಿ ನಾನು ಗುರು ದೇಶಪಾಂಡೆ ಅವರು ಡೈರೆಕ್ಟರ್, ಅವರು ಒಂದು ಆ್ಯಕ್ಟಿಂಗ್ ಕ್ಲಾಸ್ ಮಾಡಿದ್ರು ಸ್ಟಾರ್ ಕ್ರಿಯೇಟರ್ಸ್ ಅಂತ. ಅಲ್ಲಿ ನಟನೆ ತರಬೇತಿ ತೆಗೆದುಕೊಂಡು ಅವ್ರದ್ದೇ ಒಂದು ಸಿನಿಮಾದಲ್ಲಿ ನಾವು ನಟನೆ ಮಾಡಿದ್ವಿ. ನೆಕ್ಸ್ಟ್ ಬಂದು ನಾವು 2ನೇ ಸಿನಿಮಾ ವಿಜಯ್ ಸೇತುಪತಿ ಅವರು. ಅದು ವಿಜಯ್ ಸೇತುಪತಿ ಅವ್ರ ಕನ್ನಡ ಫಸ್ಟ್ ಮೂವಿ ಹೋರಾಟ ಅಂತಂದು, ಆದರೆ ಅದು ಕನ್ನಡದಲ್ಲಿ ರಿಲೀಸ್ ಆಗಲಿಲ್ಲ. ಅದರಲ್ಲಿ ನನಗೆ ಒಳ್ಳೆ ಕ್ಯಾರೆಕ್ಟರ್ ಇತ್ತು, ಬಟ್ ಅದು ರಿಲೀಸ್ ಆಗಲಿಲ್ಲ. ಹೀಗೆ ನಾವು ಸತತ ಪ್ರಯತ್ನ ಪಟ್ಟಿವಿ. 1ನೇ ಸಿನಿಮಾ ಫ್ಲಾಪ್ ಆಗಿತ್ತು, ಬಟ್ ಆಮೇಲೆ ನಟನೆ ಸಿಗಲಿಲ್ಲ. ಆಮೇಲೆ ಒಬ್ಬರು ಬಂದರು, ಒಂದು ಸಿನಿಮಾ ಮಾಡೋಣ ಬನ್ನಿ ಅಂತ. ಅವರು ಡೈರೆಕ್ಷನ್ ಮಾಡಿದ್ರು ಆಲ್ರೆಡಿ ಒಂದು ಮೂವಿದು. ಬಟ್ ನಮ್ಮನ್ನು ಕರೆದು ಡೈರೆಕ್ಷನ್ ಮಾಡ್ತೀವಿ ಅಂತ ಅವ್ರು ಏನು ಮಾಡಿದ್ರು, ನಮ್ಮ ಕಡೆ ಇರೋವೆಲ್ಲ ಸ್ವಲ್ಪ ದುಡ್ಡೆಲ್ಲ ಖರ್ಚಾಗೋವರೆಗೂ ಜೊತೆ ಕರ್ಕೊಂಡು ಅಡ್ಡಾಡಿದ್ರು, ಎಲ್ಲ ಮಾಡಿದರು, ಮುಹೂರ್ತ ಮಾಡಿದರು.
ಆಮೇಲೆ ನಮ್ಮನ್ನು ಕೈ ಬಿಟ್ಬಿಟ್ರು ಅವರು. ಈ ಕೈ ಬಿಟ್ಟ ಮೇಲೆ ನನಗೆ ಏನಾಯ್ತಂದ್ರೆ ನನಗೆ ಒಂಥರ ಸ್ವಲ್ಪ ಏನು ಮಾತಾಡಬೇಕು ಏನು ಜನರು ಅನ್ನೋ ಮಾತಿಗೆ ನನಗೆ ಒಂಥರ ಭಾಳ ನೋವಾಗಿಬಿಟ್ಟಿತ್ತು ಮನಸ್ಸಲ್ಲಿ. ಸಿನಿಮಾ ಮಾಡ್ಬೇಕಂತ ಹೋದ, ಪೇಪರಲ್ಲಿ ಬಂತು, ಎಲ್ಲ ಇತ್ತು, ಮತ್ತೆ ಮನೇಲಿ ಬಂದು ಕೂತ್ಕೊಂಡಿದ್ದಾನೆ ಅಂತ. ಮತ್ತು ಇದೇ ರೀತಿ ಇದ್ದಾಗ ಒಬ್ಬರು ಕಡಿಮೆ ಬಜೆಟಲ್ಲಿ ಸಿನಿಮಾ ಮಾಡೋಣ ಅಂತ ಬಂದು ಎಲ್ಲ ಮಾಡೋಣ ಸರ್ ಕಡಿಮೆ ಬಜೆಟಲ್ಲಿ ಹಿಂಗೆ ಹಿಂಗೆ ಅಂತ, ನಮಗೆ ಸಬ್ಸಿಡಿ ಬರುತ್ತೆ, ಅದು ಬರುತ್ತೆ, ಏನೇನೋ ಒಂಥರ ಹೇಳ್ಬಿಟ್ರು. ಓಕೆ, ನಾವೀಗ ಒಂದೇ ಸಲ ಅಂತೂ ಇಷ್ಟು ನೋವು ಉಂಡಿದ್ದೀವಿ, ಇವರು ಸ್ವಲ್ಪ ಪರಿಚಯದವ್ರೆ ನೋಡೋಣ ಅಂತ ನಾನು ಆಮೇಲೆ ನಾನೊಂದು ಕತೆ ಹೇಳಿದೆ ಸಿಂಪಲ್ಲಾಗಿ. ಕತೆ ಹೇಳಿದಾಗ ಓಕೆ ಮಾಡೋಣ ಅಂತ ಅವರು ಡೈರೆಕ್ಷನ್ಗಂತ ಬಂದಾಗ ಆಮೇಲೆ ಅವರು ಏನಂದರೆ ಸ್ವಲ್ಪ ಇಷ್ಟು ಬಜೆಟ್ ಬೇಕು ಅಷ್ಟು ಬಜೆಟ್ ಬೇಕು, ಅವರು ಒಂದು ಕತೆನ ಸ್ಟಾರ್ಟ್ ಮಾಡಿಬಿಟ್ರು. ಅದನ್ನು ಸ್ವಲ್ಪ ದಿವಸ ಒಂದೆರಡು ಸೀನ್ ಶೂಟ್ ಮಾಡಿ ಕೈ ಬಿಟ್ಬಿಟ್ರು ಅವರು. ಆವಾಗ ನಾನು ಏನು ಮಾಡಿದೆ, ಇದು ಅವ್ರು ಬಿಟ್ಟ ತಕ್ಷಣ ಏನು ಮಾಡೋಕ್ಕಾಗಲ್ಲ ಸರ್, ಅಷ್ಟು ಬಜೆಟ್ ಬೇಕು ಇಷ್ಟು ಬಜೆಟ್ ಬೇಕು ಹಾಗೆ ಹೀಗೆ ಅಂತ ನನಗೆ ಗೊತ್ತಾಯಿತು. ನನ್ನ ಹತ್ರ ಇರೋ ದುಡ್ಡನ್ನು ಸ್ವಲ್ಪ ಬಳಸ್ಕೊಂಡು ಎಲ್ಲ ಆದಮೇಲೆ ಅವ್ರದ್ದು ಬಣ್ಣ ತೋರ್ಸೋಕ್ಕೆ ಶುರು ಮಾಡಿದರು. ನಾನು ಆಮೇಲೆ ಕೂತ್ಕೊಂಡಾಗ ಏನಾಯ್ತು, ಈಗ ಮಕ್ಕಳನ್ನೆಲ್ಲ ಕರೆದುಬಿಟ್ಟಿದ್ದೀನಿ, ಶೂಟಿಂಗ್ ಮಾಡಿದ್ದೀನಿ, ನನಗೇನಿಲ್ಲ. ನಮಗೆ ಈ ಕೆಲವೊಂದು ಸಂಬಂಧಿಕರಲ್ಲಿ ಕೆಲವೊಂದು ಮಾತುಗಳು ಇವೆಲ್ಲ ನೆನೆಸ್ಕೊಂಡು ಒಂಥರ ಬೇಜಾರಾಗೋದು, ಯಾರಿಗೆ ಹೇಳೋಣಪ್ಪ ಇದು ಅಂತ. ದುಡ್ಡು ಬೇರೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ನಾನು ಯಾಕಂದರೆ ನಮ್ಮ ಪ್ರೊಫೆಷ್ನಲ್, ನಾನು ಕರಾಟೆ ಮಾಸ್ಟ್ರು. ನಮ್ಮ ಕರಾಟೆಯಲ್ಲಿ ಒಂದು ಗ್ರ್ಯಾಂಡ್ ಮಾಸ್ಟರ್ ಒಂದು ಮಾತು ಹೇಳಿದ್ದಾರೆ, ಶುಟೋಕನ್ ಗ್ರ್ಯಾಂಡ್ ಮಾಸ್ಟರ್ ಅಂತ, ಗಿಚಿನ್ ಫೊನಾಕೋಶಿಯರ್ ಅಂತ. ಎಲ್ಲ ಮಾಡೋನು ಕರಾಟೆ ಮಾಡೋಕ್ಕಾಗಲ್ಲ, ಕರಾಟೆ ಮಾಡೋನು ಎಲ್ಲ ಮಾಡ್ಬೋದು ಅಂತ. ಆ ಒಂದು ಮಾತು ಇದ್ದಾಗ ನಾನು ಏನು ಮಾಡಿದೆ, ನನಗೆ ಮಕ್ಕಳನ್ನ ಕರ್ಕೊಂಡು ಯಾರು ಹಿಂಗೆ ನಟನೆಗಂತ ಬಂದು ನೋವು ಉಂಡೋರು ಏನಿದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಕೆಲವೊಬ್ಬರಿಗೆ ನಾನೇ ಉತ್ತರ ಕರ್ನಾಟಕ ಪ್ರತಿಭೆಗಳನ್ನು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಅವ್ರಿಗೆ ನಟನೆ ತರಬೇತಿ ಕೊಟ್ಟೆ. ಇವರೆಲ್ಲ ಆ್ಯಕ್ಟಿಂಗ್ ಕ್ಲಾಸ್ ಏನು ಸೇರ್ಕೊಂಡಿಲ್ಲ. ನಾನೇ ಇವ್ರಿಗೆ ಎಲ್ಲರಿಗೂ ಕರಾಟೆ ಸ್ಟೂಡೆಂಟ್ಸ್ಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ನಾನು ನಟನಾ ತರಬೇತಿ ಕೊಟ್ಟು ಅವ್ರನ್ನೇ ಎಲ್ಲ ತೊಗೊಂಡು ನಾನೊಂದು ಕತೆ ಮಾಡಿ ಎಲ್ಲ ಕೆಲವರು ಟೆಕ್ನಿಷಿಯನ್ಸ್ನ ಇವ್ರನ್ನ ಕರ್ಕೊಂಡು ಎಲ್ಲ ಶೂಟ್ ಮಾಡಿದ್ವಿ. ಕಂಪ್ಲೀಟ್ ಆಯಿತು ಸಿನಿಮಾ ಕಂಪ್ಲೀಟ್ ಆದಮೇಲೆ ಏನಾಯ್ತು ಅಂದರೆ ನಮ್ಮದು ಹಾರ್ಡ್ ಡಿಸ್ಕ್ ಹೊಡೆದೋಯ್ತು ಸಿನಿಮಾದ್ದು. ಆಮೇಲೆ ಮತ್ತೆ ಇನ್ನೊಂದು ಟೆನ್ಷನ್ ಸ್ಟಾರ್ಟ್ ಆಯ್ತು ನನಗೆ, ಇದನ್ನು ಹಾರ್ಡ್ ಡಿಸ್ಕ್ ಹೋಯ್ತು, ಎಷ್ಟು ಫುಟೇಜ್ ಹೋದ್ವು, ಏನು ಮಾಡೋದು, ರೀಶೂಟ್ ಮಾಡೋಕ್ಕಾಗಲ್ಲ, ಈ ಥರ ಒಂದು ಯಾಕೋ ಭಾಳ ತೊಂದರೆ ಆಗ್ತಾ ಇದೆ ಅಂತ. ಅದು ಏನಂದರೆ ಕೊನೆಗೆ ನಾನು ಹೇಳೋಕ್ಕಾಗ್ತಾ ಇಲ್ಲ ನಿಮಗೆ ಅದು ಎಷ್ಟು ನಾವು ನೋವು ಅನುಭವಿಸಿದ್ದೀವಿ ಅಂತ. ಕೊನೆಗೆ ಆಮೇಲೆ ನಾನು ಒಂದು 6 ಮಂತ್ ಟೈಮ್ ತೊಗೊಂಡು, ಕೆಲವೊಂದು ಫುಟೇಜ್ ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ ನಾನೊಂದು ಐಡಿಯಾ ಮಾಡಿ ಅದನ್ನು ಏನು ಮಾಡಬೇಕು, ಕುತ್ಕೋಬಾರ್ದು ಸುಮ್ಮನೆ ಅಂತ ಆ ಕಥೆನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಮತ್ತೆ ಕೆಲವೊಂದು ಶಾರ್ಟ್ಸ್ನ ಒಂದೆರಡು ಸೀನ್ನ ಶೂಟ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡಿದೆ. ಸಿನಿಮಾ ಕಂಪ್ಲೀಟ್ ಮಾಡಿ ಅದೆಲ್ಲ ಸ್ವಲ್ಪ ಟೆಕ್ನಿಷಿಯನ್ಸ್ ಏನೇನೋ ಮಾಡಿ ಕೆಡಿಸಿದ್ರು. ನಮಗೆ ಗೊತ್ತಿಲ್ಲ, ಶೂಟ್ ಅಂತ ಆಗ್ಬಿಟ್ಟಿದೆ, ನಮ್ಗೆ ಕ್ಯಾಮ್ರಾ ವರ್ಕ್ ಹೆಂಗಿರುತ್ತೆ ಏನು ಅದರಲ್ಲಿ ನಮ್ಗೆ ಆಳವಾದ ವಿಷಯಗಳು ಗೊತ್ತಿರಲ್ಲ ನಮಗೆ. ಆಮೇಲೆ ನಾನು ಅದೇ ಸಮಯದಲ್ಲಿ ಈ ಪ್ರಜಾವಾಣಿ ಮತ್ತು ಉದಯವಾಣಿ ಒಳಗೆ ಒಂದು ಆರ್ಟಿಕಲ್ ಬಂದಿತ್ತು, ಸಿನಿಮಾ ಹೊಸದಾಗಿ ಸಿನಿಮಾಗೆ ಬಂದವ್ರಿಗೆ ಏನೇನು ತೊಂದರೆ ಆಗುತ್ತೆ, ಯಾವ ಥರ ಅವ್ರಿಗೆ ಯಾಕೆ ಫ್ಲಾಪ್ ಆಗ್ತವೆ ಕತೆಗಳು ಎಲ್ಲ ನೋಡಿಕೊಂಡೆ ನಾನು. ಅದನ್ನೆಲ್ಲ ನೋಡ್ಕೊಂಡಾದ್ಮೇಲೆ ಸರಿ ಅಂತ ನನಗೆ ಎಲ್ಲ ನಂದು ಹಿಂಗೆ ಸಿನಿಮಾ ಆಗಿದೆ, ಇದು ನೋಡ್ಕೊಂಡು ನಂದು ಇನ್ನು ಸಿನಿಮಾ ತೆಗಿಯೋಕ್ಕಾಗಲ್ಲ ಅಂತ ಹೇಳಿದಾಗ ನಾನು ಹೇಮಂತ್ ಕುಮಾರ್ ಅವರು ಭೇಟಿಯಾದೆ. ಅವರೆಲ್ಲ ನೋಡಿದ್ರೆ, ಸರ್ ಸಿನಿಮಾ ಚೆನ್ನಾಗಿದೆ, ನೀಟಾಗಿ ಮಾಡಿದ್ದೀರಾ, ಹೆದರ್ಕೋಬೇಡಿ ಅಂತ ಅವ್ರು ನನಗೆ ತುಂಬ ಸಹಾಯ ಮಾಡಿದರು. ಅವರಿಂದ ನನಗೆ ರಾಜ್ ಭಾಸ್ಕರ್ ಸರ್ ಸಿಕ್ಕರು, ಮ್ಯೂಸಿಕ್ ಡೈರೆಕ್ಟರ್ ಸರ್. ಅವರು ಅದಕ್ಕೆ ಭಾಳ ಜೀವ ತುಂಬಿ ಎಲ್ಲ ನೀಟಾಗಿ ಮಾಡಿದ್ದಾರೆ. ಬಟ್ ಆದರೆ ನಾ ಈ ಸಿನಿಮಾದಿಂದ ಭಾಳ ಕಲ್ತಿದ್ದೀನಿ. ನಾನು ಡೈರೆಕ್ಟರ್ ಆಗ್ಬೇಕಂತ ನಾನು ಈ ಸಿನಿಮಾ ಮಾಡಿದ್ದಿಲ್ಲ, ನಟ ಆಗ್ಬೇಕಂತ ಮಾಡಿದ್ದೆ. ಕೊನೆಗೆ ನಾನೇ ಡೈರೆಕ್ಟರು, ಸ್ಟೋರಿ ರೈಟರು, ಡೈಲಾಗ್ಸ್ ಎಲ್ಲ ಪ್ರತಿಯೊಂದು ನಾನೇ ಮಾಡಿದೆ ಕೆಲಸನ. ಸೊ ಯಾಕಂದರೆ ಇದನ್ನು ಫಸ್ಟ್ ಸಿನಿಮಾಕ್ಕಿಂತ ನಾನು ಮುಂಚೆ ಯಾಕೆ ಹೇಳಿದೆ ಅಂದರೆ, ನನಗೆ ಆ ಪೇಪರಲ್ಲಿ 2 ಪೇಪರಲ್ಲಿ ನಾನು ಓದಿರೋದು ನನಗೆ ಸ್ವಲ್ಪ ಏನಂದರೆ ನನಗೆ ಒಂದು ಜ್ಞಾನ ಬಂತು ನನಗೆ. ಏನಂದರೆ ಅದನ್ನು ಒಬ್ಬ ಪ್ರೊಡ್ಯೂಸರ್ ಹೊಸದಾಗಿ ಸಿನಿಮಾ ಮಾಡ್ಬೇಕಂತ ಬರ್ತಾರೆ, ಅವ್ರಿಗೆ ಏನೇನೋ ಹೇಳಿ ಭಾಳಷ್ಟು ಸಾವಿರ ಸಿನಿಮಾ ನಾನು ನೋಡಿದ್ದೀನಿ, ಎಷ್ಟೆಷ್ಟೋ ಸಮಸ್ಯೆಗಳಿರುತ್ತೆ. ಈಗ ಏನಂತಂದರೆ ನಾನೇ ಕೊನೆಗೆ ಇದನ್ನು ನೋಡ್ಲಾರ್ದೇ ನಾನು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೆ. ನಾನು ಆಮೇಲೆ ನಾನು ಡೈರೆಕ್ಷನ್ ಮಾಡ್ತಾ ಎಷ್ಟೋ ವಿಷಯಗಳನ್ನು ತಿಳ್ಕೊಂಡು ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾ ನನಗೆ ಒಂದು ರೀತಿ ತಪಸ್ಸಿದ್ದ ಹಾಗೆ, ನನಗೊಂದು ಸಾಧನೆ. ಆದರೆ ಇದನ್ನೆಲ್ಲ ಕಲ್ತಿದ್ದನ್ನು ನಾನು ಇಲ್ಲಿಗೆ ನಿಲ್ಲಿಸಲ್ಲ, ನಾನು ಒಳ್ಳೆ ಪ್ರೆಸೆಂಟೇಷನ್ ಕೊಡಬೇಕಂತ ನನ್ನ ಮನಸ್ಸಲ್ಲಿ ನಾನು ನಿರ್ಧಾರ ಮಾಡಿದ್ದೀನಿ. ಈ ಸಿನಿಮಾ ಇದು ಹೊಸ
ಪ್ರತಿಭೆಗಳು ಎಲ್ಲರೂ ನನ್ನ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದವರು ಈಗ ನನ್ನಿಂದ ನಟನೆ ಕಲ್ತವರು, ಕೆಲವೊಬ್ರು ಬೇರೆ ಬೇರೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಲೈಫ್ ಈಗ ಇಂಪ್ರೂವ್ಮೆಂಟ್ ಆಗಿದೆ. ಭಾಳ ಉತ್ತರ ಜನ ಯೂಟ್ಯೂಬ್ ಚಾನಲ್ನವರೆಲ್ಲ ಅವರು ಆ್ಯಕ್ಟಿಂಗ್ ಮಾಡಿ ತುಂಬ ಇದು ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಈ ಸಿನಿಮಾದಲ್ಲಿ ನನ್ನಿಂದ ನಟನೆ ಕಲಿತು ಎಲ್ಲ ಆ್ಯಕ್ಟಿಂಗ್ ಮಾಡಿ ಅವ್ರಿಗೆ ಅವ್ರ ಲೈಫ್ ಎಲ್ಲ ಆಗಿದೆ. ಕಾಂತಾರ ಸಿನಿಮಾದಲ್ಲಿ ಒಂದು 4 ಜನ ನನ್ನ ಸ್ಟೂಡೆಂಟ್ಸ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಬಟ್ ಈ ಸಿನಿಮಾ ಇದು ನನ್ನ ಮೊದಲನೇ ಪ್ರಯತ್ನ. ಇದು ನಾನು ಸಿನಿಮಾ ಮಾಡಿದ್ದೀನಿ, ನಾನು ನಟನೆ ಮಾಡಿದ್ದೀನಿ ಅನ್ನೋದು ನನಗೆ ತೃಪ್ತಿ ಇದೆ. ನಾನು ಎಲ್ಲ ಸಿನಿಮಾ ಥರ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ಭಾಳ ಹೈ ಲೆವೆಲ್ ಇದೆ. ನೀವು ಟ್ರೇಲರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನನ್ನ ಎಕ್ಸ್ಪೆಕ್ಟೇಷನ್ ಭಾಳ ಅಂದರೆ ಭಾಳನೇ ಇದೆ. ಸೊ ಹಾಗಾಗಿ ಇದು ನನ್ನ ಮೊದಲನೇ ಪ್ರಯತ್ನ. ತಾವೆಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ನನಗೆ ಒಂದೇ ಸಿನಿಮಾದು ನಿಮಗೆ ಗೊತ್ತಿರುತ್ತೆ, ಮೊದಲನೇ ಹೆಜ್ಜೆ ಇದ್ದಾಗ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಕ್ಷಮಿಸಿ, ಅದನ್ನು ಒಂದು ಸ್ವಲ್ಪ ಪ್ರೋತ್ಸಾಹಿಸಿ ಅಂತ ಎಲ್ಲ ಮಿತ್ರ ಮಾಧ್ಯಮರಿಗೆ ನಾನು ಕೇಳ್ಕೊಳ್ತಾ ನನ್ನೊಂದು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಈ ಕಾನ್ಸೆಪ್ಟ್ ಕರಾಟೆ ಬಗ್ಗೆನೇ ಇರುತ್ತಾ ಅಥವಾ ಹೆಣ್ಮಕ್ಳ ಸ್ವರಕ್ಷಣೆ ಆ ಥರದ್ದು? ಇದರಲ್ಲಿ ಕರಾಟೆ ಅನ್ನೋದು ಒಂದು ಭಾಗ ಇದೆ, ಅದಕ್ಕೆ ಕಟ ಅಂತ ಹೇಳ್ತೀವಿ. ಅಂದರೆ ನಾವೀಗ ಸುಮ್ಮನೆ ಒಂದು ಚೈನೀಸ್ ಮೂವಿ ನೋಡಿರ್ತಾರೆ, ಸುಮ್ಮನೆ ಒಬ್ಬೊಬ್ಬರೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆ ರೀತಿ ಕರಾಟೆಯಲ್ಲಿ ಒಂದು ಕಟ ಅಂತ ಬರುತ್ತೆ, ಅದು ಇಮ್ಯಾಜಿನೇಷನ್ ಫೈಟ್ ಅಂತ. ಅವ್ರು ಎಷ್ಟು ತಪಸ್ಸಾಗಿ ಇಮ್ಯಾಜಿನೇಷನ್ ಫೈಟ್ ಮಾಡ್ತಾರೋ, ರಿಯಲ್ ಲೈಫಲ್ಲಿ ಯಾರಾದರೂ ಒಬ್ರು ಎದುರುಗಡೆ ಬಂದರೆ ಅಷ್ಟೇ ಧೈರ್ಯವಾಗಿ ಫೇಸ್ ಮಾಡ್ಬೋದು ಅನ್ನೋದನ್ನು ನಾವು ಕರಾಟೆ ತೋರಿಸಿದ್ದೀವಿ. ಮತ್ತು ಹೆಣ್ಮಕ್ಳು ತಾವು ಹೇಗಿರಬೇಕು, ಮನೆಯಲ್ಲಿ ಯಾವ ವಿಷಯನೂ ಮುಚ್ಚಿಡಬಾರ್ದು. ಕಮ್ಯುನಿಕೇಷನ್ ಒಂದು ಮನೆಯಲ್ಲಿರ್ತಕ್ಕಂಥದ್ದು, ಮಕ್ಕಳು ಓದಕ್ಕೆ ಹೋಗ್ತಾರೆ ಹೊರಗಡೆ, ಆ ಒಂದು ಕಮ್ಯುನಿಕೇಷನ್ನ ಹೆಂಗಿರ್ಬೇಕು ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ಯಾಕಂದ್ರೆ ಭಯ ಪಟ್ಕೊಂಡು ಅವ್ರು ಏನೇನೋ ಮಾಡಿಬಿಡ್ತಾರೆ. ಈಗಿನ ಕಾಲದಲ್ಲಿ ಏನು ನೈಜ ಘಟನೆಗಳು ನಡೀತಾ ಇದೆ, ಅದನ್ನ ಇಟ್ಕೊಂಡೆ ನಾನು ಸಿನಿಮಾ ಮಾಡಿದ್ದೀನಿ. ಅಂದರೆ ಇದರಿಂದ ಏನಂದರೆ ಪೇರೆಂಟ್ಸ್ ಅವೇರ್ನೆಸ್ ಆಗ್ತಾರೆ, ಹೆಣ್ಮಕ್ಳು ಅವೇರ್ನೆಸ್ಸಿಗೆ ಬರ್ತಾರೆ. ಆಮೇಲೆ ಇನ್ನೊಂದು, ನಾನು ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬಹುದು ಅನ್ನೋದನ್ನು ಒಂದಿರುತ್ತೆ. ದ್ವಾಪರ ಮತ್ತು ಕಲಿಯುಗಕ್ಕೆ ಸಂಬಂಧ ಹೇಗೆ ಕನೆಕ್ಟ್ ಆಗುತ್ತೆ ಸರ್? ಇದನ್ನ ನಾನು ಹೇಳ್ಬಿಟ್ರೆ ನನ್ನ ಸಿನಿಮಾ ಇಲ್ಲೇ ತೋರಿಸ್ದಂಗೆ ಆಗ್ಬಿಡುತ್ತೆ. ದಯವಿಟ್ಟು ಸಿನಿಮಾ ನೋಡಿ. ಯಾಕಂದ್ರೆ ಅಲ್ಲಿ ಅಗೋರಿ ಎಲ್ಲ ಬರ್ತಾರಲ್ಲ, ಸೊ ಅದ್ರದ್ದು ಏನೋ ಒಂದು ಲೈನ್ ಹೇಳ್ಬೋದು? ಏನಿಲ್ಲ ಸರ್, ದ್ವಾಪರ ಯುಗದಲ್ಲಿ ಒಂದು ಕುಟುಂಬದಲ್ಲಿ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆಗನ ಬಗೆಹರಿಸಲಿಕ್ಕೆ ಈಗಿನ ಕುಟುಂಬದಲ್ಲಿ ಒಂದು ಹೆಣ್ಣು ಬರ್ತಾಳೆ. ಅದನ್ನ ಸಮಸ್ಯೆ ಬಗೆಹರಿಸ್ತಾಳೋ ಇಲ್ಲ ಅನ್ನೋದು ಒಂದಿದು. ಪಾತ್ರ ಸರ್, ಇದರಲ್ಲಿ ನಾನು 3 ಪಾತ್ರ ಮಾಡಿದ್ದೀನಿ. ಹಾಂ, ಒಂದು ಏನಂದ್ರೆ ಸರ್, ಒಂದು ಪಾತ್ರದ್ದು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ, ಅದನ್ನ ಸಿನಿಮಾನ ನೋಡಲಿ. 2 ಒಂದು ತಂದೆ ಪಾತ್ರನೂ ಮಾಡಿದ್ದೀನಿ, ಇನ್ನೊಂದು ವಿಲನ್ ಪಾತ್ರನೂ ಮಾಡಿದ್ದೀನಿ. ಅಗೋರಿ ಸಿನಿಮಾ ಬಹಳಷ್ಟು ಪಾಠ ಕಲಿಸಿದೆ ಅಂತ ತುಂಬ ಸರ್. ಅದು ಏನಂತಂದ್ರೆ ನನ್ನ ಡೈರೆಕ್ಟರ್ ಮಾಡಿಬಿಟ್ರು, ಎಲ್ಲ ಲಿರಿಕ್ಸ್ ಬರೆಯಾಗೆ ಎಲ್ಲ ನನ್ನೇ ರೆಡಿ ಮಾಡಿಬಿಟ್ರು ಫಿಲ್ಮ್ ಇಂಡಸ್ಟ್ರಿಯಿಂದ. ಯಾಕಂದ್ರೆ ಎಷ್ಟೋ ಜನ ಸೋತು ಹೋಗ್ತಾರೆ. ಬಟ್ ಏನಂದ್ರೆ ರೈಟ್ ಪರ್ಸನ್, ನಾವು ಏನಂದ್ರೆ ಅನುಭವ ಉಳ್ಳವರನ್ನ ಹುಡುಕಿ ನಾವು ಸಿನಿಮಾಕ್ಕೆ ಹೋಗ್ಬೇಕು. ಯಾರೇ ನಿರ್ಮಾಪಕರಾಗ್ಲಿ, ಯಾರೇ ಆಗಲಿ. ನನಗೆ ನಾಗೇಂದ್ರ ಸರ್ ಹೇಳಿದ್ರು ಸಿನಿಮಾ ಅಂದ್ರೆ ಹೆಂಗಿರುತ್ತೆ, ಏನು ಯಾವ ಥರ. ನನಗೆ ಅವರು ಎಲ್ಲ ತೋರಿಸಿದಾಗ ಅವ್ರು ನಂದೆಲ್ಲ ಕೇಳಿದ್ರು. ಕೇಳಿ ನನಗೆ ಅವ್ರು ಮಾತಾಡಿದಾಗ ನನಗೆ ಭಾಳ ಧೈರ್ಯ ಬಂತು. ಆಯಿತು, ನನ್ನ ಈ ಸೋಲನ್ನು ನಾನು ಸೋಲ ಅಂತ ಒಪ್ಕೊಳ್ಳಲ್ಲ, ನಾನು ಇದನ್ನು ಧೈರ್ಯವಾಗಿ ತಗೊಳ್ತೀನಿ. ಮುಂದೆ ನಾನು ಒಳ್ಳೆ ಪ್ರೆಸೆಂಟೇಷನ್ ಕೊಡ್ತೀನಿ. ನೀವು ಸಿನಿಮಾ ನೋಡಿ ಅದು ನಿಮಗೆ ನಿಮಗೆ ಅನಿಸುತ್ತೆ ಅದ್ರ ಬಗ್ಗೆ ನೀವು ಹೇಳ್ಬೇಕು ಅಂತ ನಂದು ಒಂದು ಪರ್ಸನಲ್ ಒಂದು ಮಾತು ಹೇಳ್ತೀನಿ. ನಿಮ್ಮ ಶತ್ರುಗಳಿಗೆ ಬದಲು ಥ್ಯಾಂಕ್ಸ್ ಹೇಳಿ. ಯಾಕೆಂದರೆ ಅವರು ಮೊದಲನೇ ಚಿತ್ರ ಮಾಡಿದಾಗ ಏನೋ ಒಂದು ಫ್ಲಾಪ್ ಸಿನಿಮಾ ಮಾಡ್ಬಿಡ್ತಾರೆ, ನೀವೆಲ್ಲೋ ಶೆಡ್ಗೆ ಹೋಗ್ಬಿಡ್ತಾ ಇದ್ರಿ. ಅವರೆಲ್ಲ ಕೈ ಕೊಟ್ಟು ಕೆತ್ತಿ ಒಳ್ಳೆ ಮೂರ್ತಿ ಮಾಡಿದ್ದಾರೆ. ಹಂಗಾಗಿ ಅವರೆಲ್ಲ ನಿಮಗೆ ಮೋಸ ಮಾಡಿದ್ದರಿಂದನೇ ಆ ದ್ವೇಷಕ್ಕೆ ನಿರ್ದೇಶಕರಾದ್ರಿ, ಅನುಭವ ಕೊಡ್ತು, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಿ. ಹಂಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಸರ್ ಹೇಳ್ದಂಗೆ ಈ ವೇದಿಕೆ ಮುಖಾಂತರ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಖಂಡಿತ ತಪ್ಪಿಲ್ಲ. ಅದು ಡಿಸ್ಟ್ರಿಬ್ಯೂಷನ್ ಕುಲಕರ್ಣಿ ಸರ್ ಇದ್ದಾರೆ. ಕುಲಕರ್ಣಿ ಅವರು ರಾಜ್ಯಾದ್ಯಂತ ಕುಲಕರ್ಣಿ ಅವರು ಬನ್ನಿ, ವೇದಿಕೆ ಬನ್ನಿ. ಕರ್ನಾಟಕದಲ್ಲಿ ಹೆಚ್ಚು ಥಿಯೇಟರ್ ಪ್ಲಾನಿಂಗ್ ಇದೆಯಾ ಹೇಗೆ ಸರ್? ಅದು ನಮ್ಮ ಕುಲಕರ್ಣಿ ಸರ್ ಹೇಳ್ತಾರೆ. ಎಷ್ಟು ಥಿಯೇಟರ್ ಮಾಡ್ತೀವಿ ಅಂತ ಹೇಳಿದಾರ? ಅಂದ್ರೆ ಬನ್ನಿ ಕುಲಕರ್ಣಿ ಕೂತ್ಕೊಳ್ಳಿ, ಅವ್ರ ಕೈ ಮಾತಾಡಿಸ್ತೀನಿ, ಆಮೇಲೆ ಮಾತಾಡಿ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯಾತಿಥರಿಗೂ ಹಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು.
ಇದು ಕರ್ನಾಟಕ ರಾಜ್ಯಾದ್ಯಂತ 26 ಕೇಂದ್ರಗಳಲ್ಲಿ 26ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೇವೆ. ನಮಗೆ ಥಿಯೇಟ್ರ್ ತುಂಬ ಇದೆ. ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ 32 ವರ್ಷ ಆಯ್ತು ಈ ಇಂಡಸ್ಟ್ರಿಯಲ್ಲಿ ಇದ್ದು. ಅವ್ರಿಗೆ 100 ಥಿಯೇಟ್ರ್ ಬೇಕಾದರೂ ನಾನು ಕೊಡಿಸ್ಲಿಕ್ಕೆ ರೆಡಿ ಇದ್ದೀನಿ. ಮತ್ತು ನಾನು ಇನ್ನೂವರೆಗೂ ಯಾರಿಗೂ ಥಿಯೇಟ್ರ್ ರೆಂಟ್ ಕಟ್ಸಲ್ಲ. ಓನ್ಲಿ EFO ಕ್ಯೂ ಮಾತ್ರ ಕಟ್ ಅಂತ ಹೇಳ್ತೇವೆ. ಅದನ್ನು ಕಟ್ಟಲಿಕ್ಕಿದ್ರೆ ಅವ್ರು ಎಷ್ಟು ಬೇಕಾದ ಥಿಯೇಟ್ರ್ ಕೊಡಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಈಗ ಮಿನಿಮಮ್ ಒಂದು 25 ಥಿಯೇಟ್ರ್ ಅಂತ ಹೇಳಿದ್ದಾರೆ. ಒಂದು 30-35 ಥಿಯೇಟ್ರ್ ಮಾಡ್ತಾಯಿದ್ದೇವೆ ಸರ್. ಇದೆಲ್ಲ ಪರ್ಸೆಂಟೇಜ್ ಮೇಲೆ ಇರುತ್ತಾ? ಹೌದು ಸರ್, ಹೌದು ಸರ್. ನಾನು ಎಲ್ಲ ಪರ್ಸೆಂಟೇಜು ಮಾಡಿ ಸರ್. ಅವ್ರು ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ನಾವು ಬಾಡಿಗೆಯಲ್ಲಿ ಅವ್ರು ಕೊಡಿಸ್ತಂದ್ರೂ ಕೊಡಿಸಲ್ಲ. ನಾವು ಬಾಡಿಗೆ ಯಾರಿಗೆ ಇನ್ನೂವರೆಗೂ ನಾವು ಯಾವುದೂ ಕೊಡಿಸಿಲ್ಲ ಸರ್. ಇವನ್ನ ಮೇನ್ ಥಿಯೇಟ್ರ್ ಯಾರು ಬೆಂಗಳೂರು ಮೇನ್ ಥಿಯೇಟ್ರ್ ಮಾಡೋದಿದ್ರೆ ಮಾತ್ರ ಕೊಡಿಸ್ತೇವೆ. ಉಳಿದ ಕಡೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಕೊಡಿಸಲ್ಲ. ಪ್ರೊಡ್ಯೂಸರ್ ಕೇಳಿದ್ರು ಕೂಡ ನಾವೇ ಹೇಳ್ಬಿಡ್ತೇವೆ ಸರ್, ರೆಂಟ್ ಕೊಟ್ಟು ಅವಶ್ಯಕತೆ ಇಲ್ಲ, ಪಿಕ್ಚರ್ ಚೆನ್ನಾಗಿದ್ರೆ ಹೋಗುತ್ತೆ, 100% ಹೋಗುತ್ತೆ. ಅದನ್ನ ಹೇಳಿ ಇದು ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಕಡೆ ಮಾಡ್ತೀವಿ ಸರ್? ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಒಂದು 17 ಸೆಂಟರ್ ಕನ್ಫರ್ಮ್ ಆಗಿದೆ ಸರ್. 17 ಸೆಂಟರ್ ಕನ್ಫರ್ಮ್ ಆಗಿದೆ. ಇನ್ನೂ ಸುಮಾರು ಬರ್ತಾ ಇದೆ ಸರ್ ಥಿಯೇಟ್ರ್ಗಳು. ಸರ್ ನಮ್ಮ ಥಿಯೇಟ್ರ್ ಕಾಂಟ್ಯಾಕ್ಟ್ ಇರೋದ್ರಿಂದ ಎಲ್ಲರೂ ಹಚ್ಚಿ ಕೊಡ್ತಾರೆ ನಮಗೆ. ಆ ಭಾಗ ಹೆಚ್ಚಾದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಖಂಡಿತವಾಗಿ ಸರ್. ಇಲ್ಲ, ಅವ್ರು ಹೇಳಿದ್ದು ಆ್ಯಕ್ಚುಲಿ ನಮಗೆ ಸರ್, ನನಗೆ ಒಂದು 10 ಥಿಯೇಟ್ರ್ ಮಾಡೋನು ಸಾಕಂದ್ರು. ನಾವು ಮೂವಿ ನೋಡಿದೆವು ಸರ್, ಮೂವಿ ಚೆನ್ನಾಗಿ ಮಾಡಿದ್ದೀರಾ, ಇದ್ರ ನಾವೇನು ಜಾಸ್ತಿ ಏನು ಮಾಡ್ತಾಯಿಲ್ಲ. ಏನು ಹೌದಪ್ಪ, ಊರು ತುಂಬ 6 ಸೀಟು 4 ಸೀಟ್ ಕೂಡ ಮಾಡ್ತಾಯಿಲ್ಲ. ನಾವು ಸಿಂಪಲ್ ಆಗಿ ಒಂದು DRಗಳು ಹಾಕಿ ಬ್ಯಾನರ್ ಮುಖಾಂತರ ಅಷ್ಟರಲ್ಲೇ ನಾವು ಮಾಡ್ತಾಯಿದ್ದೇವೆ. ರಿಲೀಸು ಕೂಡ ಒಂದು 2-3 ಲಕ್ಷದಲ್ಲೇ ಒಂದು 35-40 ಥಿಯೇಟ್ರ್ ಮಾಡ್ತಾಯಿದ್ದೇವೆ ಸರ್. ಹೆವಿ ಖರ್ಚು ಮಾಡಿಸ್ತಾ ಇಲ್ಲ. ಇರ್ಬೇಕು ಸರ್. ನಿಮ್ಮ ಅಭ್ಯಾಸ ಮಾಡಿಬಿಟ್ರೆ ಅದನ್ನೇ ನಮ್ಗೆ ಕಂಟಿನ್ಯೂ ಕೇಳ್ತಾರೆ. ಇವತ್ತಾರು ನಾವು ಎಲ್ಲಿ ಹುಬ್ಳಿಯಲ್ಲಿ ನಾನು ಹುಬ್ಳಿಯಲ್ಲೇ ಮೊದಲು ಡಿಸ್ಟ್ರಿಬ್ಯೂಟರ್ ಆಗಿದ್ದೆ. ಇನ್ನೂವರೆಗೂ ನಾವು ಯಾವ ಥಿಯೇಟ್ರಲ್ಲಿ ಇಷ್ಟು ವರ್ಷ ಆದರೂ ಕೂಡ ಒಂದು ಥಿಯೇಟ್ರಿಗೆ ₹1 ಕಟ್ಟಿಸ್ಕೊಟ್ಟಿಲ್ಲ ಯಾವ ಪ್ರೊಡ್ಯೂಸರ್ ಕಡೆಗೆ. ನಾನು ಹೋದ ವಾರ ರೀಸೆಂಟಾಗಿ ಜಾವಾ ಕಾಫಿ ಅಂತ ಮಾಡಿದೆವು, ನಾಗವಲ್ಲಿ ಬಂಗ್ಲೆ ಮಾಡಿದೆ, ಮಾಡ್ತಾ ಇರ್ತೀನಿ. ಅದು ಬಾಡಿಗೆ ಮಾತ್ರ ಕಟ್ಟಿಸ್ಕೊಡೋದು ಸರ್. ನಮ್ಮದೇ ಒಂದು ಏನೋ ಮಿನಿಮಮ್ ಫೀಸ್ ತೊಗೊಂಡು ಮಾಡಿಕೊಡ್ತೀನಿ ಸರ್, ಅಷ್ಟೇ ಸರ್. ಧನ್ಯವಾದಗಳು ಸರ್. ಸುನೀಲ್ ಅವರು ತಡವ ಮೊದಲನೇದಾಗಿ ನಮ್ಮ ಕರಾಸ್ತ್ರ ಚಿತ್ರತಂಡಕ್ಕೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ತದನಂತರ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಯಾಕೆಂತಂದರೆ ನಮ್ಮ ಏನು ನಾರಾಯಣ್ ಸರ್ ಇದ್ದಾರೆ, ಕಳೆದ ಒಂದು 5-6 ವರ್ಷದಿಂದ ನನಗೆ ಭಾಳ ಆತ್ಮೀಯವಾದಂಥ ಪರಿಚಯ. ಹಲವಾರು ಕ್ಷೇತ್ರಗಳಲ್ಲಿ ಸರ್ ಈಗ ಆಲ್ರೆಡಿ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಅವ್ರ ಬಾಯಿನಲ್ಲೇ ನೀವು ಕೇಳ್ಬಿಟ್ರಿ. ತುಂಬಾ ಹೇಳಬೇಕು ಅಂತಂದರೆ, ನಾವೊಂದು ಕಡೆ ಒಂದು ವಿಭಾಗದಲ್ಲಿ ಹೋರಾಟ ಮಾಡ್ತಿದ್ರೆ ಅವರು ಹಲವಾರು ವಿಭಾಗದಲ್ಲಿ ಹೋರಾಟ ಮಾಡಿಕೊಂಡು ಇವತ್ತಿನ ದಿನ ಈ ಒಂದು ಚಲನಚಿತ್ರವನ್ನು ಒಂದು ಮಟ್ಟಕ್ಕೆ ಅಲ್ಲ, ಇಡೀ ರಾಜ್ಯಾದ್ಯಂತ ಒಂದು ಭಾಗಕ್ಕೆ ಮುಟ್ಟಿಸ್ಲಿಕ್ಕೆ ಅವರು ಶ್ರಮ ವಹಿಸಿದ್ದಾರೆ. ಹಗಲು ರಾತ್ರಿ ಅವರು ಪಾಪ ನೋಡ್ದಂಗೆ ಯಾರೆಲ್ಲ ಅವ್ರಿಗೆ ಬೆನ್ನೆಲುಬಾಗಿದ್ದಾರೆ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಮತ್ತೆ ತಮ್ಮೆಲ್ಲರ ಮುಖಾಂತರ ಗೌರವಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ಮುಳುಗೋ ಒಂದು ದೋಣಿನಲ್ಲಿ ತೇಲೋರು ಎಷ್ಟೋ ಜನ ಗೊತ್ತೇ ಇರಲ್ಲ. ಯಾಕಂದ್ರೆ ಮುಳುಗೋವರೇ ಜಾಸ್ತಿ. ದೋಣಿ ಮುಳುಗ್ತು ಅನ್ನೋದಕ್ಕಿಂತ ಎಷ್ಟು ಜನ ಸಾವನ್ನಪ್ಪಿದ್ರು, ಅದರಲ್ಲಿ ಎಷ್ಟು ಜನ ಏನು ಆ ನಾಲ್ಕೆನಲ್ಲಿ ಅಂದ್ರೆ ಹೋಗ್ತಾ ಇದ್ರು, ಜರ್ನಿ ಮಾಡ್ತಾ ಇದ್ರು ಅನ್ನೋದ್ರಲ್ಲಿ ಬಹಳ ಬಹಳ ಕಷ್ಟಪಟ್ಟಿರ್ತಕ್ಕಂಥ ಒಂದು ಸಾಧನಾತ್ಮಕ ತಂಡ ಇದು. ಇಂಥ ಒಂದು ತಂಡದಲ್ಲಿ ಈ ಮಟ್ಟಕ್ಕೆ ಬಂದಿದೆ ಅಂತೇಳಿ ಬಹಳ ಖುಷಿ ಆಗ್ತಿದೆ. ಕಳೆದ ಒಂದು 5-6 ವರ್ಷದಿಂದ ಅವ್ರನ್ನ ನಾವು ನೋಡ್ತಾ ಇರೋದ್ರಿಂದ ಹಲವಾರು ಕ್ಷೇತ್ರಗಳಲ್ಲಿ ಅವ್ರನ್ನ ಕೈ ಬಿಟ್ಟವರೇ ಜಾಸ್ತಿ, ಕೈ ಹಿಡ್ದವ್ರು ಯಾರೂ ಇಲ್ಲ. ಈಗೇನು ಕೈ ಹಿಡ್ದಿದ್ದಾರೆ ಆ ಪುಣ್ಯಾತಮ್ರಿಗೆ ಎಲ್ಲರಿಗೂ ನಾನು ನಮನಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀನಿ. ಒಳ್ಳೇದಾಗಬೇಕು. ಕನ್ನಡ ಚಲನಚಿತ್ರಗಳು ಅತ್ಯಂತ ಉನ್ನತ ಮಟ್ಟಕ್ಕೆ ಬರಬೇಕು. ಅವರೊಂದಿದು ಸ್ವಪ್ರಯತ್ನ ಯಾವುದೇ ಆದಂಥ ಒಂದು ಚಿತ್ರಗಳಲ್ಲಿ ಸೀನ್ಗಳನ್ನು ಕದಿಯೋದಾಗ್ಲಿ ಅಥವಾ ಯಾವುದೇ ಒಂದು ವಿಚಾರಗಳಾಗಲಿ ಏನೂ ಇಲ್ಲ. ಯಾಕಂದರೆ ಅವರು ಕೂತ್ರೆ 6-7 ಅವರ್ ಕೂತ್ಕೊಂಡು ಪೇಪರಲ್ಲಿ ಏನೇನೋ ಬರಿತಾ ಇದ್ದದನ್ನು ನಾವು ತುಂಬ ಸೂಕ್ಷ್ಮವಾಗಿ ಕಂಡಿದ್ದೀವಿ. ಮತ್ತು ಭಾಳ ಆಧ್ಯಾತ್ಮಿಕವಾಗಿ ಅವರು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಬಂದಿದ್ದಾರೆ. ಒಂದು ಗುರು ಸ್ಥಾನದಲ್ಲಿದ್ದು ಅವರ ಶಿಷ್ಯಂದ್ರನ್ನ ಒಂದು ಮಟ್ಟಕ್ಕೆ ಬೆಳೆಸ್ಬೇಕು ಅಂತಂದರೆ ತುಂಬ ಶ್ರಮ ವಹಿಸಿರೋ ಜೀವಿ. ಹಾಗಾಗಿ ಈ ಕನ್ನಡ ಚಿತ್ರ ಬರೀ ಚಿತ್ರವಾಗಲ್ಲ, ಒಂದು ಪಾಠವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಒಂದು ಹೆಣ್ಣು ಯಾವ ಮಟ್ಟಕ್ಕೆ ತನ್ನಲ್ಲಿರ್ತಕ್ಕಂಥ ಧೈರ್ಯವನ್ನು ಕಳ್ಕೊಂಡೇನೆ ತನ್ನಲ್ಲಿರ್ತಕ್ಕಂಥ ಒಂದು ತನವನ್ನ ಒಂದು ಅಸ್ತ್ರವಾಗಿ ಬಳಸ್ಕೋಬೇಕು. ಜೊತೆಯಲ್ಲಿ ಧೈರ್ಯ ಬಹಳ ಮುಖ್ಯ ಈ ಒಂದು
ಕ್ಷಣದಲ್ಲಿ ಆ ಧೈರ್ಯ ಯಾವ ರೀತಿ ಪಡ್ಕೊಂಡು ಅವರು ಮುಂದುವರಿಬೇಕು ಅಂತೇಳಿ ಬಹಳ ಸೂಕ್ಷ್ಮವಾಗಿ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಅದ್ರ ಬಗ್ಗೆ ಒಂದು 4 ಮಾತು ಮನುಷ್ಯ ಎಂ ಕಪೂರ್. ನಾನು ಒಂದು ವೇದಿಕೆ ಮುಖಾಂತರ ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಒಂದೆರಡು ಮಾತು ಮಾತಾಡ್ತೀನಿ. ಮನೀಷ ನಮ್ಮ ಕರ್ನಾಟಕದ WKF ಅಂದ್ರೆ ವರ್ಲ್ಡ್ ಕರಾಟೆ ಫೆಡರೇಷನ್ದ ದುಬೈದಲ್ಲಿ ಎಕ್ಸಾಮ್ ಪಾಸ್ ಮಾಡಿದಂಥ ಮೊಟ್ಟ ಮೊದಲ ಮಹಿಳೆ, ಕೋಚ್ ಎಕ್ಸಾಮಲ್ಲಿ ನಮ್ಮ ಕರ್ನಾಟಕದ ವತಿಯಿಂದನೇ. ಆಮೇಲೆ ಕ್ಷಿತಿ ಅಂತ ನಮ್ಮ ಕರಾಟೆಯಲ್ಲಿ ಅತಿ ಮುದ್ದು, ಅವಳು ಇಂಟರ್ನ್ಯಾಷನಲ್ ಚಾಂಪಿಯನ್. ಇವರು ಕೂಡ ಜಪಾನಲ್ಲಿ ಸಿಲ್ವರ್ ಮೆಡಲ್ ತೊಗೊಂಡಿದ್ದಾರೆ. ಸೊ ನಾನು ನನ್ನ ಸ್ಟೂಡೆಂಟ್ ಬಗ್ಗೆ ಮಾತಾಡಲಿಲ್ಲ. ಸೊ ಥ್ಯಾಂಕ್ಸ್. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಕರಾಸ್ತ್ರ ಚಿತ್ರ ಅನ್ನೋದಕ್ಕಿಂತ ನಾವು ಇಲ್ಲಿ ಒಂದು ಟೀಮ್, ನಮ್ಮ ಮಾಸ್ಟ್ರನ್ನ ನನಗೆ 5 ವರ್ಷ ಅಂದರೆ ನಾನು 5 ವರ್ಷದೊಳಿದ್ದಾಗಿಂದ ನಾನು ಇವ್ರ ಸ್ಟೂಡೆಂಟ್, ನಾರಾಯಣ್ ಸರ್ ಸ್ಟೂಡೆಂಟ್, ಅಂದರೆ ಚಿಕ್ಕವಳಿದ್ದಾಗಿಂದ ಆವಾಗಿಂದ ಇವಾಗವರೆಗೂ ನಾನು ಇನ್ನೂ ಕಲಿತಾ ಇದ್ದೀನಿ. ಅವ್ರು ಹೇಳಿದ ಪ್ರಕಾರ ಅವ್ರದ್ದು ಸಿನಿಮಾ ಅನ್ನೋದು ಒಂದು ಕನಸಿತ್ತು. ಸೊ ಆ ಕನಸು ಅವರು ಮಾಡಬೇಕಾದ್ರೆ ನಮ್ಮನ್ನೆಲ್ಲ, ಸೊ ಅವರು ತಲೆ ಕೆಡಿಸ್ಕೊಂಡಿರೋದು ನೋಡಿ ನಮ್ಮನ್ನೇ ಎಲ್ಲ ಟ್ರೈನ್ ಮಾಡಿ ಆಲ್ರೆಡಿ ಹೇಳ್ದ ಹಾಗೆ ನಮಗೆ ಆ್ಯಕ್ಟಿಂಗ್ ಅಂದರೆ ಏನೂ ಗೊತ್ತಿಲ್ಲ. ಆ್ಯಕ್ಟಿಂಗು ಕ್ಯಾಮ್ರಾ ಫೇಸ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ನಾವು ಕರಾಟೆ ಪ್ರಾಕ್ಟೀಸ್ ಮಾಡ್ತೀವಿ, ಕರಾಟೆ ರಿಲೇಟೆಡ್ ಮಾರ್ಷಲ್ ಆರ್ಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ. ಬಟ್ ಸಿನಿಮಾ ಅಂತ ಬಂದಾಗ, ಫೈಟ್ಸ್ ಅಂತ ಬಂದಾಗ ಅದು ಬೇರೆ ಥರನೇ ಇರುತ್ತೆ, ಪ್ರೆಸೆಂಟೇಷನ್ ಬೇರೆ ಥರ ಇರುತ್ತೆ. ಸೊ ಅದು ಯಾವ ಥರ ಅನ್ನೋದನ್ನು ನಮಗೆ ಟ್ರೈನಿಂಗ್ ಮಾಡಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ಯಾವ ಥರ ಪ್ರೆಸೆಂಟೇಷನ್ ಮಾಡಬೇಕು, ಡೈಲಾಗ್ ಯಾವ ಥರ ಹೇಳಬೇಕು, ಎಲ್ಲದನ್ನೂ ನಮಗೆ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ನಮಗೆ ಎಲ್ಲ ಟ್ರೈನಿಂಗ್ ಮಾಡಿ ಈ ಮಟ್ಟಕ್ಕೊಂದು ತಂದಿಟ್ಟಿದ್ದಾರೆ. ಸೊ ಅವರಿಗೆ ಈ ಒಂದು ಅವಕಾಶಕ್ಕಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸೊ ಸಿನಿಮಾದಲ್ಲಿ ಈ ದ್ವಾಪರ ಯುಗದಿಂದ ಕಲಿಯುಗದಲ್ಲಿ ಏನು ಹುಟ್ಟುತ್ತಾಳೆ, ಅದನ್ನು ಏನು ಸೊಲ್ಯೂಷನ್ ಮಾಡ್ತಾಳೆ ಇಲ್ಲೋ, ಆ ಒಂದು ಕ್ಯಾರೆಕ್ಟರ್ ನನ್ನದೇ ಇರುತ್ತೆ. ಸೊ ಅದು ಸೊಲ್ಯೂಷನ್ ಸಿಗುತ್ತೋ ಇಲ್ಲೋ ಅನ್ನೋದೇ ಲಾಸ್ಟ್ ಕ್ವಶನ್ ಮಾರ್ಕು. ಆ ಒಂದು ಕ್ಯಾರೆಕ್ಟರ್ನ ನಾನು ನಿಭಾಯಿಸ್ತಾ ಇದ್ದೀನಿ. ಸಿನಿಮಾದಲ್ಲಿ ದೊಡ್ಡ ಪಾತ್ರ, ಕಡಿಮೆ ಸಮಯ ಬಂದ್ರೂ ಅದೊಂದು ಮುಖ್ಯ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಮುಖಾಂತರ ನಾನು ಎಲ್ಲ ಮಾಧ್ಯಮದವರೆಗೂ ಇನ್ನೊಂದ್ಸತಿ ಕೇಳ್ತೀನಿ, ಇದನ್ನು ಆದಷ್ಟು ನಮ್ಮ ಸಪೋರ್ಟ್ ಮಾಡಿ, ಆದಷ್ಟು ಪ್ರಚಾರ ನೀಡ್ಕೊಡಿ, ನಮ್ಮ ತಂಡಕ್ಕೆ ಒಂದು ನಿಮ್ಮ ಸಪೋರ್ಟ್ ಇದ್ದೇ ಇರಲಿ ಅಂತ ನಾನು ಈ ಮುಖಾಂತರ ಕೇಳಿದ್ದು. ಧನ್ಯವಾದಗಳು. ಸಿನಿಮಾ ಬರೋ ಆಸಕ್ತಿ ಇತ್ತಾ? ಇಲ್ಲ ಸರ್, ಯಾವುದೇ ಒಂದು ಪ್ಲ್ಯಾನ್ ಇರಲಿಲ್ಲ ನಮಗೆ ಸಿನಿಮಾ ಇಂಡಸ್ಟ್ರಿಯನ್ನು ಬರಬೇಕು ಅನ್ನೋದು ಯಾವುದೇ ಒಂದು ಪ್ಲ್ಯಾನ್ ಇರಲಿಲ್ಲ. ನಾನು ಬೇಸಿಕಲಿ MTech ಹೋಲ್ಡರು, MTech ಮಾಡಿದ್ದೀನಿ. ಪ್ರೆಸೆಂಟ್ಲಿ ನಾನು ಕರಾಟೆ ಟೀಚರ್, ಕರಾಟೆ ಎಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಸು ಮಕ್ಕಳಿಗೆಲ್ಲ ಅಲ್ಲಿ ಕರಾಟೆ ಟೀಚ್ ಮಾಡ್ತಾ ಇದ್ದೀನಿ. ಬಟ್ ಈ ಸಿನಿಮಾ ಸ್ಟಾರ್ಟ್ ಆಗಿ ಆಲ್ರೆಡಿ ಒಂದು 6 ಇಯರ್ಸ್ ಮೇಲಾಯಿತು. ನಾನು ಅದೇ ಮಾತಾಡ್ತಾ ಇದ್ವಿ ನಾವು, ಇವಳು ಚಿಕ್ಕವಳಿದ್ಲು, ಇನ್ನು ಸ್ಕೂಲ್ ಓದ್ತಾ ಇದ್ಲು, ಅವಾಗ ನಾವು ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಇವಾಗ ರಿಲೀಸ್ ಮಾಡ್ತಾ ಇದ್ದೀವಿ, ಅದನ್ನೇ ನಾವು ಮಾತಾಡ್ತಿದ್ವಿ. ನನ್ನ ಪಾತ್ರನ ಚಿಕ್ಕ ಹುಡುಗಿ ಇದ್ದ ಮಾಡಿದ್ದು ಕೃಷ್ಣವೇಣಿ ಅಂತ, ಅವಳು ಬೇಬಿ ಕೃಷ್ಣವೇಣಿ. ಅವಳು ಇನ್ನು 2nd ಸ್ಟ್ಯಾಂಡರ್ಡ್, ಅವಳು ಹೇಳ್ತಾ ಇದ್ದು ನಾನು 2nd ಸ್ಟ್ಯಾಂಡರ್ಡ್ ಇದ್ದೆ, ಇವಾಗ 7th ಸ್ಟ್ಯಾಂಡರ್ಡು. ಸೊ ಇವಾಗ ರಿಲೀಸ್ ಆಗ್ತಾ ಇದೆ ಅಂತ ನಾವು ಮಾತಾಡ್ತಾ ಇದ್ವಿ. ಸೊ ನಮಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ನಮಗೆ ಯಾರಿಗೂ ಇರಲಿಲ್ಲ, ಸರ್ ಮುಖಾಂತರನೇ ಮಾಡಿದ್ದಷ್ಟೇ. ಮತ್ತೆ ಅವಕಾಶಗಳು ಬಂದರೆ ಮಾಡ್ತೀರಾ? ಈ ಮಾರ್ಷಲ್ ಆರ್ಟ್ಸ್ ರಿಲೇಟೆಡ್ ಇದ್ದರೆ ಅಥವಾ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥದ್ದಿದ್ರೆ, ನಮಗೆ ಈ ಚಿತ್ರದಲ್ಲಿ ಯಾವ ಥರ ರೋಲ್ ಇದೆಯಲ್ಲ ಆ ಥರದ್ದಿದ್ರೆ ಖಂಡಿತ ಮಾಡ್ತೀವಿ. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರಬೇಕು. ಅದು ಬಿಟ್ಟರೆ ಹೀರೋಯಿನ್ ಆಗೋ ಥರ ಆ ಥರ ಇನ್ನು ನಮ್ಮದು ಪ್ಲ್ಯಾನ್ ಇಲ್ಲ ಸರ್. ನಿನ್ನ ಪಾತ್ರದ ಬಗ್ಗೆ 4 ಮಾತು. ಎಲ್ಲರಿಗೂ ನಮಸ್ಕಾರ. ಸೊ ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಸರ್ ಹತ್ರ ಕರಾಟೆ ಕಲಿತಾ ಇದ್ದೀನಿ. ಮೊದಲು ಕರಾಟೆ ಮಾಡ್ತಾ ಇದ್ದೆ, ಬಟ್ ಸರ್ ಸ್ಟೂಡೆಂಟ್ಸನ್ನು ಕಾಂಪಿಟಿಷನ್ಸಲ್ಲಿ ಮಾಡೋದು ನೋಡಿ ನನಗೆ ಇವರೇ ಬೇಕು, ಇವರೇ ಸರ್ ಆಗಬೇಕು ಅಂತ ನಾನು ಸರ್ ಹತ್ರ ಬಂದಿದ್ದು. ಸೊ ಸರ್ ಯಾವಾಗ ಅವ್ರ ಮೂವಿ ಮಾಡಬೇಕು ಅಂತ ಹೇಳಿದರು, ಅವ್ರ ವಿಷನ್ ಹೇಳಿದರು, ಅದರಲ್ಲಿ ಎಷ್ಟು ಒರಿಜಿನಾಲಿಟಿ ಇತ್ತು ಅಂದರೆ ಭಾಳ ಅಟ್ರಾಕ್ಟಿವ್ ಇತ್ತು. ಸೊ ಈ ಥರ ಒಂದು ರೋಲ್ ಕೊಡ್ತಿದ್ದಾರೆ ಸರ್ ಅಂದರೆ ತುಂಬ ಖುಷಿ ಆಯಿತು. ಅವ್ರು ಹೇಳ್ಕೊಟ್ಟ ಸ್ಕಿಲ್ಸನ್ನೇ ನಾನು ಮೂವಿಯಲ್ಲಿ ಮಾಡಬೇಕು ಅಂದಾಗ ಇನ್ನೂ ಖುಷಿ ಆಯಿತು. ಸೊ ಅವರು, ನಂಗೆ ಆ್ಯಕ್ಟಿಂಗ್ ಏನೂ ಗೊತ್ತಿರಲಿಲ್ಲ, ಕರಾಟೆ ಮಾಡಬೇಕಾದ್ರೆ ಹೊಡಿ ಅಂದವರು ಈಗ ಕ್ಯಾಮ್ರಾ ಮುಂದೆ ಹೊಡಿಬೇಡ ಬರೀ ಮುಟ್ಟು, ಆ ಟ್ರಾನ್ಸಿಷನ್ ತುಂಬ ಕಷ್ಟ ಇತ್ತು. ಬಟ್ ಸರ್ ತುಂಬ ಪೇಷನ್ಸಿಂದ
ತುಂಬ ಚೆನ್ನಾಗಿ ಎಷ್ಟು ತಪ್ಪು ಮಾಡಿದ್ರು ಅದನ್ನು ತಿದ್ದಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ಈ ಫುಲ್ ಆ್ಯಕ್ಟಿಂಗ್ ಎಲ್ಲ ಸರ್ ಫ್ರಮ್ ಪಾಯಿಂಟ್ 1 ಸರೇ ಹೇಳ್ಕೊಟ್ಟಿದ್ದು. ಸೊ ಎಲ್ಲ ಅವ್ರದ್ದು ಡ್ರೀಮ್ ಅವ್ರದ್ದೇ, ಇದಕ್ಕೆ ನಾವು ಸ್ವಲ್ಪ ಸಣ್ಣ ಹೆಲ್ಪ್ ಮಾಡ್ತಾ ಇದ್ದೀವಿ ಅಷ್ಟೇ. ಈ ಮೂವಿಯಲ್ಲಿ ನನ್ನ ಪಾರ್ಟು ಕರಾಟೆ ಇರೋ ಎಲ್ಲ ಪಾರ್ಟು ಮೋಸ್ಟ್ಲಿ ನಂದಿದೆ. ನಂದು ಒಂದು ಸ್ವಲ್ಪ ಅಗ್ರೆಸಿವ್ ಕ್ಯಾರೆಕ್ಟರ್ ಬರುತ್ತೆ. ಆ್ಯಂಡ್ ಯಾ, ಥ್ಯಾಂಕ್ ಯು. ಚಿತ್ರ ನೋಡಿದಷ್ಟೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಾನೇ ನಿಂತು ಮಾಡಿದ್ದೇನೆ. ಅದು ಈ ಚಿತ್ರ ಪಾಪ ಅವರು ಉತ್ತರ ಕರ್ನಾಟಕದಿಂದ ಏನೋ ಒಂದು ಬೇರೆ ಆಸೆ ಒಂದು ಬಿಟ್ಟು ಬೇರೆ ಏನೂ ಇರಲಿಲ್ಲ ಅವ್ರ ಹತ್ರ. ಈ ಥರ ಮಾಡಬೇಕು, ಹಾಗೆ ಮಾಡಬೇಕು, ಈ ಥರ ಅಂತ ತುಂಬ ಇದು ಮಾಡ್ಕೊಂಡ್ಬಿಟ್ಟು ಯಾರೋ ಒಬ್ರು ರಾಂಗ್ ಹ್ಯಾಂಡ್ಸ್ ಅಂತೆಲ್ಲ ಆ ಥರ ಸಿಕ್ಕಾಕೊಂಡು ಎಲ್ಲ ದುಡ್ಡು ಎಲ್ಲ ಕಳ್ಕೊಂಡ್ಬಿಟ್ಟು ಫಿಲ್ಮ್ ಶೂಟಿಂಗ್ ಏನೋ ಮಾಡಿದ್ರು. ಅವ್ರು ಶೂಟಿಂಗ್ ಫಿಲ್ಮ್ ಮಾಡಿರೋದು ನೋಡಿದರೆ ಒಂದು 5 ತಾಸು ಫಿಲ್ಮ್ ರಿಲೀಸ್ ಮಾಡ್ಬೋದಾಗಿತ್ತು. ಅಂದರೆ 5 ತಾಸಿನ ಫಿಲ್ಮ್ ಮಾಡ್ಬೋದಾಗಿತ್ತು, ಅಷ್ಟು ಫುಟೇಜ್ ಅಂತ ತೊಗೊಂಡು ಬಂದಿದ್ರು. ಆಮೇಲೆ ಅದೆಲ್ಲ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ಅದೆಲ್ಲ ತುಂಬ ತಪ್ಪ ಇದಾಗ್ಬಿಟ್ಟಿತ್ತು. ಕೊನೆಗೆ ಅವ್ರಿಗೆ ಬೇಜಾರಾಗ್ಬಿಟ್ಟು ಏನೋ ಒಂದು ಇದು ಮಾಡ್ಕೊಂಡ್ರೆ ಒಳ್ಳೆ ಆ್ಯಕ್ಷನ್ಸ್ ಇತ್ತು ಫಿಲ್ಮಲ್ಲಿ, ಒಳ್ಳೆ ಚೆನ್ನಾಗಿ ಫೈಟ್ಸ್ ಎಲ್ಲ ಆಗಿತ್ತು. ಅದೆಲ್ಲ ನೋಡಿಬಿಟ್ಟು ಕೊನೆಯಿಂದ ಇದನ್ನಂತ ನನ್ನ ಹತ್ರ ನಾನು ಹೇಗೋ ಪರಿಚಯ ಆಗ್ಬಿಟ್ಟು ನನ್ನ ಹತ್ರ ಬಂದರು. ಯಾಕೆಂದರೆ ನಮ್ಮ ಫಾದರ್ ಬ್ಯಾಡಿಗೆಯಲ್ಲಿದ್ದರು, ಅವರು ಬ್ಯಾಡಿಗೆಯವರೇ, ನಮ್ಮ ತಂದೆ ಮಿನಿಸ್ಟರ್ ಆಗಿದ್ರು ಅಲ್ಲಿ. ಆಮೇಲೆ ಕೊನೆಗೆ ನಾನು ಅದನ್ನು ಫಿಲ್ಮ್ ಎಲ್ಲ ನೋಡ್ಬಿಟ್ಟು ಒಂದು 4-5 ತಾಸು ಫಿಲ್ಮ್ ಇತ್ತು ಎಲ್ಲ ನೋಡ್ಬಿಟ್ಟು ಒಂದು ಹಂತಕ್ಕೆ ಒಂದು ಅವ್ರಿಗೆ ಪ್ರಾಮಿಸ್ ಮಾಡಿದೆ, ನಮಗೇನಾದರೂ ಮಾಡಿಬಿಟ್ಟು ಮಾಡೋಣ ನಿಮಗೆ ಇದನ್ನಾಗಲ್ಲ ಅಂದ್ಬಿಟ್ಟು. ಕೊನೆಗೆ ಆ ಫಿಲ್ಮ್ ಎಲ್ಲ ಒಳ್ಳೆ ಪಾಯಿಂಟ್ಸ್ ಒಳ್ಳೆ ಇದನ್ನೆಲ್ಲ ತೊಗೊಂಡ್ಬಿಟ್ಟು ಈ ರಾಜ್ ಭಾಸ್ಕರ್ ಅವರು ಸಿಕ್ಕರು ನನಗೆ. ಇವ್ರನ್ನೂ ಕರ್ಕೊಂಡು ಒಂದು ಒಳ್ಳೆ ರೂಪ ಕೊಟ್ಟು ಫಿಲ್ಮಲ್ಲಿ ಮಾತ್ರ ನಿಜವೂ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಕ್ಷನ್ ಇವೆಲ್ಲ ಒಳ್ಳೆ ಇದರಲ್ಲಿ ಬಂದಿದೆ. ಎಲ್ಲ ಹೊಸಬರಿದ್ರೂ ಚೆನ್ನಾಗಿ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಇದು ಒಂದು ಒಳ್ಳೆ ಆ್ಯಕ್ಷನ್ ಮೂವಿ ಆಗುತ್ತೆ. ಇಲ್ಲಿ ಮಾಧ್ಯಮಿತರು ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಫಿಲ್ಮ್ಗೆ ಏನೋ ಸ್ವಲ್ಪ ಪ್ರಮೋಟ್ ಮಾಡಿದರೆ ಖಂಡಿತ ಇದು ಒಳ್ಳೆ ಫಿಲ್ಮ್ ಆಗಿದೆ ಆಗುತ್ತೆ ಅಂತ ನನ್ನೊಂದು ಹಾರೈಕೆ. ಫಿಲ್ಮ್ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ತಮ್ಮ ಸಪೋರ್ಟ್ ಮಾಡಿ ಅವ್ರಿಗೆ, ಅವ್ರು ಇನ್ನಷ್ಟು ಫಿಲ್ಮ್ಗಳು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು ಸರ್. ರಾಜ್ ಭಾಸ್ಕರ್ ಸಾಕಷ್ಟು ಸಿನಿಮಾಗಳು ಕೊಟ್ಟವರು, ನಿರ್ದೇಶನ ಗೊತ್ತಿರೋಂಥವ್ರು ನೀವು. ಹಾಗಾಗಿ 2 in 1 ನಿಮ್ಮ ಮಾತು. ಥ್ಯಾಂಕ್ ಯು. ಹೇಮಂತ್ ಸರ್ ಒಂದು ಫೋನ್ ಮಾಡಿದ್ದಾರೆ, ಪಿಕ್ಚರ್ ಇದೆ ಮಾಡಬೇಕು, ಹೊಸ ಮಾಡಿದ್ದಾರೆ, ಒಂದು ಚೆನ್ನಾಗಿ ಅದು ಮಾಡಿಕೊಡಿ ಮಾತಾಡಿದ್ದಾರೆ. ಅದು ಪಿಕ್ಚರ್ ನೋಡಿಕೊಂಡು ಆದಮೇಲೆ ಏನೇನು ಮಾಡಬೇಕು, ಅದು ರಿಕಾರ್ಡಿಂಗ್ ಎಫೆಕ್ಟ್ಸ್ 5.1 ಎಲ್ಲ ನಾನೇ ಮಾಡಿಕೊಟ್ಟಿದ್ದೀನಿ. ಅವ್ರು ಅದು ನೋಡಿ ನಾರಾಯಣ ಸರ್ ತುಂಬ ಖುಷಿ ಆಯಿತು. ಅದೇ ನಮಗೆ ಒಳ್ಳೆ ಇದು ಆಯಿತು. ಥ್ಯಾಂಕ್ ಯು. ಸಾಂಗ್ ಇದೆ, ಎಷ್ಟು ಸಾಂಗ್ ಇದೆ? ಸಾಂಗ್ ಇನ್ನೊಂದು ವಿಷಯ ಹೇಳೋಕ್ಕೆ ಮರ್ತ್ಬಿಟ್ಟೆ ನಾನು. ಅದು ಕೊರೋನಾ ಆದಮೇಲೆ ಈ ಫಿಲ್ಮು ಅವ್ರೇನು ಹೇಳಿಲ್ಲ. ಈ ಫಿಲ್ಮ್ ನಾವು ಸೆನ್ಸಾರ್ಗೆ ಹೋಗ್ಬಿಟ್ಟು ತೋರಿಸಿದಾಗೆ ಅವ್ರು ಯಾವುದಕ್ಕೆ ಕಟ್ಸ್ಕೊಡ್ದೇನೆ ಹೋಲ್ ಫಿಲ್ಮ್ ರಿಜೆಕ್ಟ್ ಮಾಡಿಬಿಟ್ರು. ಸರಿ ಮತ್ತೊಂದು ಫಿಲ್ಮ್ ಮಾಡ್ಕೊಂಬರ್ಬೇಕಾ ಅಂತ ಕೇಳಿದ್ದೇನೆ ಅವ್ರಿಗೆ. ಸರ್ ನೀವು ಎಷ್ಟು ಕಟ್ಸ್ಕೊಡಿ, 100 ಕಟ್ಸ್ಕೊಡ್ತೀರಾ, ನಾನು ಕಟ್ ಮಾಡ್ಕೊಡ್ತೀನಿ. ಯಾವ್ದು ಕಟ್ ಅಂತ ಹೇಳಿದರೆ ಅವರು ಏನು ಬರ್ಕೊಂಡಿಲ್ಲ, ಏನು ನೋಡಿಲ್ಲ, ಸುಮ್ಮನೆ ಇಲ್ಲೇ ತೋರಿಸಿದ್ದೀವಿ ಕಾಣಿಸುತ್ತೆ ಅಲ್ವಾ. ಇಲ್ಲೇ ಮೇಲ್ಗಡೆ ಕುತ್ಕೊಂಡು ಇಲ್ಲ ಸರ್ ಫುಲ್ ಫಿಲ್ಮ್ ರಿಜೆಕ್ಟ್ ಮಾಡಿದ್ದೆ ನಾವು ಅಂತ ಹೇಳಿದ್ರು. ಕಾರಣಗಳು ಕೊಡ್ತಾ ಇಲ್ಲ, ಏನು ಕೊಡ್ತಾ, ಅಷ್ಟು ಕಷ್ಟದಲ್ಲಿ ಕೊರೋನಾ ಮಾಡಿ 5 years ಓಡಾಡ್ಬಿಟ್ಟು ಎಲ್ಲ ಫಿಲ್ಮ್ ರೆಡಿ ಮಾಡಿಕೊಟ್ರೆ ಕೊನೆ ಈ ಥರ ಬಂತು. ಕೊನೆ ನಾನು ಅವ್ರಿಗೆಲ್ಲ ವಾದ ಮಾಡಿಬಿಟ್ಟು ಸರ್ 100 ಕಟ್ಸ್ಕೊಡಿ, ನಾನು ಕಟ್ ಮಾಡಿಬಿಟ್ಟು ಒಂದು ಫಿಲ್ಮಲ್ಲಿ 10 ನಿಮಿಷನೇ ಇಲ್ವಾ ಅಂತ ಕೇಳಿದೆ ನಾನು ಅವ್ರಿಗೆ. ಅವ್ರಿಗೆ ಏನೋ ಮಾಡೋ ಒಂದು ಇದರಲ್ಲಿ ಏನೇನು ಹೆಣ್ಣಿನ ಮೇಲೆ ದೌರ್ಜನ್ಯ ಇದೆ ಎಲ್ಲ ಕಟ್ ಮಾಡಿ. ಸರ್ ದೌರ್ಜನ್ಯ ತೋರಿಸಿದ ಮೇಲೆ ಅವ್ರು ಕರಾಟೆ ಮಾಡಿ ಫೈಟ್ ಮಾಡಿದ್ದಾನೆ, ಹೋರಾಟ ಮಾಡಿ ಸ್ಟಾರ್ಟ್. ನೀವು ದೌರ್ಜನ್ಯ ತೋರಿಸ್ಲೇ ಬೇರೆ ಹೋರಾಟ ಮಾಡೋಕ್ಕಾಗಲ್ಲ ಅಂತೇಳಿ ಇವ್ರನ್ನ ಇದು ಮಾಡಿಬಿಟ್ಟು ನಾನೇ ಕುತ್ಕೊಂಡು ಎಲ್ಲ ಇದು ಮಾಡಿಬಿಟ್ಟು ಆಮೇಲೆ ಒಂದು 10 ಕಟ್ಸ್ ಏನೋ ಕೊಟ್ಟರು. ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಇದು ಮಾಡಿಸ್ಕೊಂಡು ಬಂದೆ, ನಾನು ಸೆನ್ಸರ್ ಮಾಡಿಸ್ಕೊಂಡು ಬಂದೆ. ನಾನು ಸೆನ್ಸರ್ ಆಗಿ ಜಸ್ಟ್ 1 ವಾರ ಆದಮೇಲೆ ಅವರು ಸಸ್ಪೆಂಡ್ ಆಗೋದು ಕಾಣಿಸುತ್ತೆ ಅವರು. ಮಾತಾಡಿ, ನೀನು ಪರಿಚಯ ಮಾಡ್ಕೋ. ನನ್ನ ಹೆಸರು ಕೃಷ್ಣವೇಣಿ. ನಾನು ಸೆಂಟ್ ಜಾನ್ ಸ್ಕೂಲಲ್ಲಿ ಓದುತ್ತಿದ್ದೇನೆ. ನೀವು ಯಾವ ಪಾತ್ರವನ್ನು ಮಾಡುತ್ತಿದ್ದೀರಿ? ನಾನು ಸಣ್ಣ ಹುಡುಗಿ ಪಾತ್ರ ಮಾಡಿದ್ದೀನಿ. ಸೊ ಧನ್ಯವಾದಗಳು. ನೆಕ್ಸ್ಟ್ ಪ್ರೆಸ್ ಮೀಟ್ಗೆ ಸಕ್ಸಸ್ ಪ್ರೆಸ್ ಮೀಟ್ ಚೆನ್ನಾಗಿ ಮಾಡ್ತಾರೆ ಆಯ್ತಾ. ನಾನು ಬಂದಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ನಮ್ಮ ಕುಮಾರ್ ಅವರು KPCC ಇಂಟೆಕ್ನ ರಾಜ್ಯ ಅಧ್ಯಕ್ಷರವರು, ಅವರು ಕೂಡ ಇವತ್ತು ನಮ್ಮ ಚಿತ್ರಕ್ಕೆ ಶುಭ ಹಾರೈಸಲು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ಗಂಗಾಧರ ವಕೀಲರು ಅವರು ಬಂದಿದ್ದಾರೆ. ನಮ್ಮ ರಮೇಶ್ KPCC ಇಂಟೆಕ್ನ ಪ್ರಧಾನ ಕಾರ್ಯದರ್ಶಿ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.